ಆಕಾಶವಾಣಿ ಮಂಗಳೂರು. ಕಾವ್ಯಯಾನ ಬತ್ತಲೇಶ್ವರ ಕವಿ ವಿರಚಿತ ಕೌಶಿಕ ರಾಮಾಯಣ ಕಾವ್ಯದ ವಾಚನ ವ್ಯಾಖ್ಯಾನ. ಇಂದಿನ ಕಾರ್ಯಕ್ರಮದಲ್ಲಿ ವಾಚನಕಾರರಾಗಿ ಭಾಗವಹಿಸುತ್ತಾರೆ ಮಧೂರು ರಾಮಪ್ರಕಾಶ ಕಲ್ಲೂರಾಯ. ವ್ಯಾಖ್ಯಾನಕಾರರು ಪ್ರೊಫೆಸರ್ ಮಧೂರು ಮೋಹನ ಕಲ್ಲೂರಾಯ. ಇದೀಗ ಕೇಳಿ ಕಾವ್ಯಯಾನದ 66ನೇ ಹೆಜ್ಜೆ. ಓಂ ಶ್ರೀ ಗುರುಗಣಾಧಿಪತಯೇ ನಮಃ. ಬತ್ತಲೇಶ್ವರ ಕವಿಯ ಕೌಶಿಕ ರಾಮಾಯಣವು ಓದುಗರಿಗೆ ಕೇಳುಗರಿಗೆ ರಸದೌತಣ ನೀಡುವ ಕಾವ್ಯವೇ ಹೌದು. ರಾಮಾಯಣದ ಕಥೆಯು ಎಲ್ಲರಿಗೂ ತಿಳಿದದ್ದೇ. ಆದರೂ ಬೇರೆ ಬೇರೆ ಕವಿಗಳು ಚಿತ್ರಿಸಿರುವಂತಹ ರೀತಿ ರಾಮಾಯಣದ ಕಥೆಯ ಸ್ಥೂಲ ಮತ್ತು ಸೂಕ್ಷ್ಮ ಚಿಂತನೆಗಳಿಗೆ ಸಾಕ್ಷಿಯಾಗಿದೆ. ಪಿತೃವಾಕ್ಯ ಪರಿಪಾಲನೆಗಾಗಿ ವನವಾಸಕ್ಕೆ ಬಂದ ರಾಮನನ್ನು ಅನುಸರಿಸಿ ಬಂದ ಲಕ್ಷ್ಮಣ ಸೀತೆಯೂ ಪಂಚವಟಿಯಲ್ಲಿ ದಿವಸಗಳನ್ನು ಕಳೆಯುತ್ತಿರುವಂತಹ ಸಂದರ್ಭದಲ್ಲಿ ದುರುಳ ರಾವಣನು ಸೀತಾಪಹರಣ ಮಾಡುತ್ತಾನೆ. ಆಕೆಯ ಇರವನ್ನು ಹುಡುಕುತ್ತಾ ಬಂದ ರಾಮನಿಗೆ ಸುಗ್ರೀವನ ಭೇಟಿಯಾಗುತ್ತದೆ. ವಾಲಿ ನಿಗ್ರಹ ಮಾಡಿದ ರಾಮನಿಗೆ ಮಾತು ಕೊಟ್ಟಂತೆ ಸುಗ್ರೀವ ಸೀತಾನ್ವೇಷಣೆಗಾಗಿ ತನ್ನ ಕಪಿ ಸಮೂಹವನ್ನು ಸೇರಿಸುತ್ತಾನೆ. ಹೇಗಿತ್ತು ಎಂದರೆ, ನೆಲನ ಪಡೆಯೋ, ಪ್ರಳಯ ಕಾಲಾನಲನ ಬಳಗವೋ, ಗಂಧಮಾದನ ಬಲವೋ, ಮಾರಿಯ ಕುಲವೋ, ಕಾಲಮೃತ್ಯುಗಳೋ ಎಂಬಂತೆ ಹಲವಾರು ಕಪಿನಾಯಕರು ರಾಮನ ಎದುರು ಸಿದ್ಧರಾಗಿದ್ದಾರೆ. ರಾಮ ಅವರನ್ನೆಲ್ಲ ನೋಡಿ ಸಂತೋಷ ಪಡ್ತಾ ಇದ್ದಾನೆ. ಆತನು ಹನುಮನನ್ನು ಗಮನಿಸಿ ಹೇಳುತ್ತಾ ಇದ್ದಾನೆ, ಏಳದೇನೈ ಹನುಮ, ನೀನು ಇನ್ನಾಳು ದೋರೆನಲು, ಅಯ್ಯ ದೇವ ಎನ್ನಾಳುತನವೇಗುವುದು, ಡಿಂಗರಿಗಂಗೆ ಬೇರುಂಟೆ, ಆಳುತ್ತಾನೆನೆ ನಗುತ ರಾಘವ, ಏಳು ಏಳು ಎನ್ನಾಣೆ ನಿನಗೆನೇ, ಬಾಲಘಂಟೆಯ ತೋಳ ವಿರುದಿನ ಭಟರ ತೋರಿಸಿದ, ಬಾಲಘಂಟೆಯ ತೋಳ ಬಿರುದಿನ ಭಟರ ತೋರಿಸಿದ. ಹನುಮ, ನೀನೇನು ಸುಮ್ಮನೆ ಇದ್ದೀಯಲ್ಲ, ನೀನು ಏನು ಎಂದು ನನಗೆ ಗೊತ್ತಿದೆ. ನಿನ್ನಾಳು ಎಲ್ಲಿ ತೋರಿಸು. ನಿನ್ನ ಶಕ್ತಿಯ ವಿವರಣೆ ಪ್ರದರ್ಶನ ಆಗಿಲ್ಲ ಎಂದಾಗ ಈ ತನಕ ಸುಮ್ಮನಿದ್ದ ಹನುಮ ತನ್ನ ಸಹಜವಾದ ಸೇವಕತನ, ವಿನಯವಂತಿಕೆಯ, ಭಕ್ತಿಶ್ರದ್ಧೆಯ ವಿಚಾರ ಹೇಳುತ್ತಾ, ರಾಮ, ನಾವೆಲ್ಲ ಆಳುಗಳು, ಸೇವಕರು, ಕಿಂಕರರು, ನಮ್ಮಿಂದ ಏನು ಸಾಧ್ಯ? ದೊರೆ, ಒಡೆಯ, ಸ್ವಾಮಿ ನೀನೇ ಎಲ್ಲ, ನಾನೇನೂ ಸಲ್ಲ ಎಂದಾಗ ರಾಮನಿಗೆ ಸಂತೃಪ್ತಿಯ ನಗು ಬಂತು. ಮತ್ತೆ ಹೇಳ್ತಾ ಇದ್ದಾನೆ, ನೀನು ಈಗ ಸಿದ್ಧನಾಗಲೇಬೇಕು ಹನುಮಂತ, ನನ್ನ ಮೇಲೆ ಭಕ್ತಿ ಇದ್ದರೆ ಹೊರಡು ಎಂದಾಗ ಹನುಮ ತನ್ನ ಬಳಗದ ತೋಳ್ಬಲ ಇರುವ ಪರಾಕ್ರಮಶೀಲರನ್ನು ತೋರಿಸುತ್ತಾನೆ. ಹನುಮಾನ್ ಆಂಜನಾಸೂನು ವಾಯುಪುತ್ರೋ ಮಹಾಬಲಃ. ಈ ವಿಚಾರವನ್ನು ಚೆನ್ನಾಗಿ ಬಲ್ಲ ಪ್ರಭು ರಾಮಚಂದ್ರನಿಗೆ ಸಂತೋಷ ಆಗ್ತದೆ. ಆ ವೀರರೋ ಅಪ್ರತಿಮ ಪರಾಕ್ರಮಿಗಳಾಗಿದ್ದರು. ಹೇಗಿದ್ದರಂತೆ? ಹರಿಗಳೋ, ಖಳರುರಿಗಳೋ, ಧಿಕ್ಕರಿಗಳೋ, ನಡೆದಪ್ಪ ಹೇಮದಗಿರಿಗಳೋ, ಹನುಮಂತ ದೇವನ ವೀರಸಿರಿಗಳೆನೆ, ಅರರೆ ಬಲವೊಂಬತ್ತು ಪದ್ಮವ, ಮರುತನಂದನನ ಆಳುದೋರಲು, ತರಣಿ ಕುಲಕರ ಮೆಚ್ಚುದ,
ಎಲ್ಲರಿಗಿತ್ತನು ಉಡುಗೊರೆಯ. ಹರಿಗಳೋ ಅಂದರೆ ಇವರೆಲ್ಲ ಹರಿಗಳ ಹಾಗೆ ಕಾಣಿಸುತ್ತಾ ಇದ್ದಾರಂತೆ. ಇನ್ನು ದುಷ್ಟರನ್ನು ನಾಶ ಮಾಡುವ ಬೆಂಕಿಯ ಉಂಡೆಗಳೋ, ದಿಕ್ಕು ದಿಕ್ಕುಗಳಿಗೆ ದಾಳಿ ಮಾಡಿದರೆ ಅದನ್ನು ಎದುರಿಸಿ ಶತ್ರುಗಳನ್ನು ನಾಶ ಮಾಡುವ ಧೀರರೋ, ನಡೆದು ಬರುತ್ತಿರುವ ಭಯಂಕರ ಗಿರಿಗಳೋ ಎನ್ನುವಂತೆ ಹನುಮಂತ ದೇವರ ವೀರ ಸಂಪತ್ತುಗಳೋ ಎಂಬಂತೆ 9 ಪದ್ಮಗಳಷ್ಟು ಸಂಖ್ಯೆಯ ವೀರಾಧಿವೀರರು ಇದ್ದರಂತೆ. ಒಂದು ಪದ್ಮ ಎಂದರೆ ಒಂದು ಸಂಖ್ಯೆಯ ಹತ್ತಿರ 12 ಸೊನ್ನೆಗಳನ್ನು ಹಾಕಿದರೆ ಎಷ್ಟೋ ಅಷ್ಟು. ಅಂತಹುದು 9 ಪದ್ಮಗಳಷ್ಟು ಸಂಖ್ಯೆಯ ವೀರಾಧಿವೀರರನ್ನು ರಾಮ ನೋಡುತ್ತಾ ಇದ್ದಾನೆ. ಸಂತೋಷ ಉಕ್ಕುತ್ತಾ ಇದೆ, ಮೆಚ್ಚುಗೆಯಾಗ್ತಾ ಇದೆ. ಎಲ್ಲರಿಗೂ ಉಡುಗೊರೆಯನ್ನು ಕೊಡುತ್ತಾ ಇದ್ದಾನೆ. ಇನ್ನು ಇಲ್ಲಿ ಕವಿಯ ಶಬ್ದ ಪ್ರಯೋಗದ ಪ್ರಾವೀಣ್ಯತೆಯನ್ನು ನಾವು ಗಮನಿಸಬಹುದು. ಹರಿಗಳೋ ಎಂಬ ಉದ್ಗಾರ, ಹರಿ ಎನ್ನುವುದಕ್ಕೆ ಕಪಿ, ಸಿಂಹ, ಸರ್ಪ, ವಿಷ್ಣು, ಸೂರ್ಯ, ಇಂದ್ರ ಎಂಬಿತ್ಯಾಗಿ ಅರ್ಥಗಳು ಉಂಟು. ಈ ಸೇರಿದ ವೀರರನ್ನು ಕಂಡಾಗ ಅವರೆಲ್ಲರೂ ಈ ಶಬ್ದದಲ್ಲಿ ಬರುವ ಅರ್ಥದ ಹಾಗೆ ಇದ್ದಾರೆ ಎಂದೂ ಗ್ರಹಿಸಬಹುದು. ಇಷ್ಟು ಮಂದಿ ವೀರಾಧಿವೀರರು ಸೇರಿದ ದೊಡ್ಡ ಸಭೆಯನ್ನು ಕುರಿತು ರಾಜಾರಾಮ ಹೇಳುತ್ತಾ ಇದ್ದಾನೆ. ನೆರೆದ ಸಭೆಯೊಳಗೆ ಅರಸ ನುಡಿದನು, ಸರಸಿಜಾಸನ ಸುತನೆ ಕೇಳೈ. ಹಿರಿಯ ನೀನತಿ ಬುದ್ಧಿವಂತನು, ಹಿತವನ ಹೆ ನಮಗೆ. ಇರುತ ಕೃತ್ಯವನಿನ್ನು ಪೇಳೆನೆ, ಮರುತನಂದನನು ಅರಸಿ ಹೋಗಲಿ. ಧರಣಿ ಸುತೆಗೆ ಉಂಗುರವ ಕಳುಹುವುದು ಎಂದ ಜಾಂಬವನು. ಈ ಸಭೆಯಲ್ಲಿ ಇದ್ದವರಲ್ಲಿ ಹಿರಿಯ ಜಾಂಬವಂತ, ಸೃಷ್ಟಿಕರ್ತ ಬ್ರಹ್ಮನ ಪುತ್ರ. ಬ್ರಹ್ಮ ಆಕಳಿಸಿದಾಗ ಅವನ ಬಾಯಿಯಿಂದ ಹೊರಬಂದವ. ಮಹಾಬಲಶಾಲಿ ಆತ, ಪ್ರತಿಭಾವಂತನೂ ಆಗಿದ್ದಾನೆ. ಆದರೆ ಆತ ಶಾಂತ ಸ್ವಭಾವದವನು. ಶತ್ರುಗಳಿಗೆ ಮಾತ್ರ ಯಮಸ್ವರೂಪ. ಅಸುರರು ದೇವಲೋಕಕ್ಕೆ ದಾಳಿ ಇಟ್ಟಾಗ ಹಲವು ಬಾರಿ ದೇವೇಂದ್ರನಿಗೆ ಸಹಾಯಕ್ಕೆ ಹೋಗಿ ಜಯವನ್ನು ತಂದುಕೊಟ್ಟಿದ್ದ. ಇಂತಹ ಜಾಂಬವಂತನನ್ನೇ ಉದ್ದೇಶಿಸಿ ರಘುರಾಮ ಹೇಳ್ತಾ ಇದ್ದಾನೆ, ಅಯ್ಯ ಜಾಂಬವಂತ, ನೀನು ಹಿರಿಯ, ಎಷ್ಟೋ ಅಸುರರ ಯುದ್ಧಕ್ಕೆ ಸಾಕ್ಷಿಯಾದವ, ಬುದ್ಧಿವಂತ ಇದ್ದಿ. ಅಷ್ಟೇ ಅಲ್ಲ, ನನಗೆ ತುಂಬ ಹಿತವಂತನಾಗಿದ್ದಿ. ಈಗ ಎಲ್ಲರೂ ಸೇರಿದ್ದು ಆಯಿತು, ಇನ್ನು ಮುಂದೇನು ಎಂಬುದನ್ನು ನೀನು ಹೇಳಬೇಕು, ಹಾಗೆಯೇ ಮುಂದುವರಿಯಬೇಕು ಎಂದಾಗ ಆತ ಹೇಳ್ತಾ ಇದ್ದಾನೆ, ಪ್ರಭೋ ಸೀತಾರಾಮ, ಮಾರುತಿ ಮುಂದಿನ ಕಾರ್ಯವನ್ನು ಮಾಡಬೇಕು. ಸೀತಾನ್ವೇಷಣೆಯ ಕಾರ್ಯವನ್ನು ಹನುಮಂತನೂ ಮಾಡಬೇಕು. ಆದರೆ ಅದಕ್ಕೆ ಬೇಕಾಗಿ ಧರಣಿಸುತೆಗೆ ಉಂಗುರವನ್ನು ಅವನಲ್ಲಿ ಕಳುಹಿಸಬೇಕು ಎಂದು ಜಾಂಬವಂತನು ನಿವೇದಿಸಿಕೊಳ್ಳುತ್ತಾನೆ. ಅಮಿತ ಪರಾಕ್ರಮಿ ಹನುಮನಿಗೆ ಇದನ್ನು ಕೇಳಿ ಸಂತೋಷವಾಗ್ತದೆ. ಹನುಮಂತನನ್ನು ಅರಿತ ಜಾಂಬವಂತ ನೇರ ನುಡಿಗಳಿಂದ ಆತನು ಮಾಡಬೇಕಾದ ಕಾರ್ಯಗಳ ಬಗೆಗೆ ತಿಳಿಸುತ್ತಾನೆ. ಹನುಮಂತನ ಮೇಲೆ ಅಷ್ಟೂ ನಂಬಿಕೆ. ಜಾಂಬವಂತ ಹೇಳಿದ ಹಾಗೆ ಸೀತಾನ್ವೇಷಣೆ ಕಾರ್ಯದ ವೀರ ಪಟ್ಟವನ್ನು ಹನುಮನಿಗೆ ವಹಿಸಿ ಮುದ್ರೆಯುಂಗುರವನ್ನು ನೀಡುತ್ತಾನೆ. ಜಾಂಬವಂತನ ಹಿರಿತನದಲ್ಲಿ ಎಲ್ಲವೂ ನಡೆಯಬೇಕು. ಎಲ್ಲಿಯೂ ಕಪಿಚೇಷ್ಟೆಗಳ ಮರುಳುತನ ನಡೆಯಬಾರದು. ಜಾಂಬವಂತನ ಆಣತಿಯನ್ನು ಎಲ್ಲರೂ ಪಾಲಿಸಬೇಕು. ಹನುಮಂತ,
ನಿನಗೆ ಎಚ್ಚರಿಕೆಯ ತಿಳುವಳಿಕೆಯ ಕೆಲವು ಮಾತುಗಳನ್ನು ಹೇಳಬೇಕಿದೆ. ನೀನು ಈ ಕಾರ್ಯದಲ್ಲಿ ತೊಡಗುವಾಗ ಹೇಗಿರಬೇಕೆಂದು ನಾನು ಹೇಳ್ತೇನೆ ಕೇಳು. ಇಲ್ಲಿ ರಾಮ ಮತ್ತೆ ಮತ್ತೆ ಒತ್ತಿ ಹೇಳ್ತಾ ಇದ್ದಾನೆ, ಜಾಂಬವಂತನ ಹಿರಿತನದಲ್ಲಿ ನಡೆಯಬೇಕು. ಹಳೆಬೇರು ಹೊಸ ಚಿಗುರು ಕೂಡಿ ಈ ಕೆಲಸ ಆಗಬೇಕು ಅನ್ನುವಂಥ ಧ್ವನಿ. ಮತ್ತೆ ಹನುಮಂತನಿಗೆ ಕೆಲವು ವಿಚಾರಗಳನ್ನು ಹೇಳ್ತಾ ಇದ್ದಾನೆ. ಹನುಮಂತ, ಮರೆಯದಿರು ಮನದಲ್ಲಿ ದೈವವ, ಜರೆಯದಿರು ಗರ್ವದಲ್ಲಿ ಹಿರಿಯರ, ಕುರುಹನರಿವುದು ಹಲವು ತೆರದಲ್ಲಿ ಕೊಡುವುದು ಉಂಗುರವ, ಎರಗುವುದು ಮಾನ್ಯರಿಗೆ ಬುದ್ಧಿಯ ಕಿರಿಯರೆನ್ನದೆ ಕೇಳಿ ಕಲಿಯುವುದು, ಅರಿಗಳ ಆಸರನರಿತು ಬಿಡುವುದು ಬಲವನು ಇರುಳಿನಲಿ. ಹನುಮಂತ, ಹೊರಗಿನಿಂದ ಮರೆತ ಹಾಗೆ ನೋಡುವವರಿಗೆ ಕಂಡರೂ ಮನಸ್ಸಿನ ಒಳಗೆ ದೈವವನ್ನು ಮರೆಯಬೇಡ. ಮತ್ತೊಬ್ಬರು ಏನು ನಮ್ಮ ಬಗ್ಗೆ ಯೋಚನೆ ಮಾಡ್ತಾರೆ ಅಂತ ಬೇಡ, ನಿನ್ನ ಅಂತರಂಗದ ಒಳಗೆ ದೇವರಿದ್ದರೆ ಸಾಕು. ಹಿರಿಯರಿಗೆ ಗೌರವವನ್ನು ಕೊಡಬೇಕು. ಯಾವ ಕಾರ್ಯವನ್ನು ಮಾಡುವುದಿದ್ದರೂ ಹಿರಿಯರ ಆಶೀರ್ವಾದ ಬೇಕೇ ಬೇಕು. ನಿನ್ನ ಪರಾಕ್ರಮ, ಧೈರ್ಯ, ಸಾಹಸ ಎಷ್ಟಿದ್ದರೂ ಹಿರಿಯರ ಎದುರು ನೀನು ಗರ್ವಪಡಬೇಡ. ಕಳೆದು ಹೋಗಿರುವ ಸೀತೆಯ ಕುರುಹನ್ನು ಮೊದಲು ಪಡೆಯಬೇಕು. ಆ ಸಾಧನೆ ಮಾಡಲು ದೈವಾನುಗ್ರಹ, ವಿನಯವಂತಿಕೆ, ಹಿರಿಯರ ಆಶೀರ್ವಾದ, ಸಾಧನೆ ಅಥವಾ ಶ್ರಮ ಬೇಕೇ ಬೇಕು. ಆಕೆಯ ಕುರುಹು ಸಿಕ್ಕಿದ ಮೇಲೆ ಉಂಗುರವನ್ನು ಕೊಡು. ಮಾನ್ಯರಿಗೆ ಗೌರವದಿಂದ ಇರುವವರಿಗೆ ಎರಗುವುದು, ಗೌರವವನ್ನು ಕೊಡುವುದನ್ನು ನೀನು ಮರೆಯಬಾರದು. ಬುದ್ಧಿಯನ್ನು ಹೇಳಿದರೆ ಯಾರೇ ಇರಲಿ, ಅದು ಸರಿಯಾದುದೇ ಆಗಿದ್ದರೆ, ನ್ಯಾಯ ಆಗಿದ್ದರೆ ಕಿರಿಯರಾದರೂ ಹೇಳಿದರೂ ಕೇಳಬೇಕು. ಶತ್ರುಗಳ ಆಶ್ರಯವನ್ನು ಅರಿತು ಅಲ್ಲಿ ಅವರನ್ನು ಸದೆಬಡೆಯಲು ಎಷ್ಟು ಬೇಕೋ ಅಷ್ಟೇ ಬಲವನ್ನು ಇರುಳಿನಲ್ಲಿ ಕಳುಹಿಸಬೇಕು. ಒಬ್ಬನೇ ಮಾರ್ಗವನ್ನು ನಡೆದು ಮುಗಿಸಲು ಆಗುವುದಿಲ್ಲ, ಬೇಸರ ಆಗ್ತದೆ. ಜತೆಯಲ್ಲಿ ಮಂದಿ ಇದ್ದರೆ ಮಾರ್ಗ ಕಳೆದದ್ದು ತಿಳಿಯುವುದಿಲ್ಲ. ಒಬ್ಬನ ಸ್ವಾರ್ಥವನ್ನೇ ನೆನೆಯಲಾಗದು ಹನುಮಂತ. ಎಷ್ಟೋ ಮಂದಿ ಅವರವರ ಸ್ವಾರ್ಥಕ್ಕೆ ಉಳಿದ ಮಂದಿಯನ್ನು ಬಳಸಿಕೊಳ್ಳುತ್ತಾರೆ. ಹಾಗೆ ಮಾಡಬೇಡ. ಮೃಷ್ಟಾನ್ನ ಭೋಜನವನ್ನು ಒಬ್ಬನೇ ಉಣ್ಣುವುದಲ್ಲ, ಹಂಚಿ ಉಣ್ಣಬೇಕು. ಅಡವಿಯಲ್ಲಿ ಒಬ್ಬನೇ ಇರಬೇಡ, ತುಂಬ ಅಪಾಯ. ಆಮೇಲೆ ಒಬ್ಬನೇ ನಾನು ನಿದ್ರೆ ಕಟ್ತೇನೆ ಅಂತ ಹೇಳಿದರೆ ಅದು ಆಗುವ ಹೋಗುವ ಕೆಲಸ ಅಲ್ಲ. ತಿಳಿಯದೆ ಎಲ್ಲೋ ನಿದ್ದೆ ಬಂದು ಹೋಗ್ತದೆ. 10 ಮಂದಿ ಇದ್ದರೆ ಸೈ, ಒಬ್ಬನೇ ಹಾಡನ್ನು ಹಾಡಬಾರದು. ಯಾಕೆಂತ ಹೇಳಿದರೆ ಸಹಗಾಯನ, ಹಿಮ್ಮೇಳ, ಮುಮ್ಮೇಳ ಇದ್ದರೆ ಚಂದ. ಒಬ್ಬ ಸಾಧಕನಿಗೆ ಸಾಧನೆ ಮಾಡಬೇಕೆಂಬ ಹಂಬಲ, ಅದಕ್ಕೆ ಬೇಕಾದ ಅರ್ಹತೆ, ಯೋಗ್ಯತೆ, ಹೆಚ್ಚಿನ ಗುಣಗಳ ಸಂಗ್ರಹ ಬೇಕೇ ಬೇಕು. ಇದೆಲ್ಲ ನಿನಗೆ ನೆನಪಿಲ್ಲ ಎಂದಲ್ಲ, ಆದರೆ ನಾನು ನೆನಪಿಸ್ತಾ ಇದ್ದೇನೆ. ಇನ್ನೂ ನೀನು ನೆನಪಿಟ್ಟುಕೊಳ್ಳಬೇಕಾದ ಸಂಗತಿಗಳಿವೆ. ಬದುಕಿನಲ್ಲಿ ನಂಬಿಕೆ ಮುಖ್ಯ. ಯಾರಲ್ಲಿ ನಂಬಿಕೆ ಇಡಬೇಕು, ಯಾರಲ್ಲಿ ನಂಬಿಕೆ ಇಡಬಾರದು ಚೆನ್ನಾಗಿ ಗ್ರಹಿಸಿಕೊ. ವೈರಿಯಲ್ಲಿ, ಗಣಿಕಾಸ್ತ್ರೀಯರಲ್ಲಿ, ಬೆಂಕಿಯಲ್ಲಿ, ನಾರಿಯರಲ್ಲಿ, ದುರ್ಮಿತ್ರನ ಮಧ್ಯೆ, ಸಮುದ್ರದ ಸಂಪತ್ತಿನಲ್ಲಿ, ಅಡವಿಯ ಅಗ್ಗದ ಶೃಂಗದಲ್ಲಿ ಅಂದರೆ ಶೃಂಗ ಶಿಖರದಲ್ಲಿ, ಲಜ್ಜೆಯಿಲ್ಲದ ವಿಧವಾ ನಾರಿಯರಲ್ಲಿ, ಸರ್ಪದಲ್ಲಿ ನಂಬಿಕೆ ಇಟ್ಟು ವ್ಯವಹಾರ ಮಾಡಿದರೆ ಆತ ಸೋತು ಹೋಗ್ತಾನೆ, ಕೆಟ್ಟು ಹೋಗ್ತಾನೆ. ಆದುದರಿಂದ ಯಾರೇ ಇರಲಿ, ನಿನ್ನ ಬದುಕಿನಲ್ಲಿ ಇಂಥವರು ಎದುರಾದರೆ ನೋಡಿ ನಡೆಯುವುದು ಹನುಮಾ ಎಂದು ಮತ್ತೆ ಮತ್ತೆ ಉಪದೇಶದ ಅಮೃತಧಾರೆಯನ್ನು ಅವನಿಗೆ ಬೋಧಿಸ್ತಾನೆ. ಆಮೇಲೆ ಹೇಳ್ತಾನೆ, ಶ್ವಸನ ಸಂಭಾಷಣೆಯ
ಸಂಭವನೋದ ದೇವಿಯು ರಸೆಯ ಹೊರಗೆ ಒಳಗಿರಲಿ ಅರಸುವೆ ಬಿಸಜಲೋಚನೆಯನ್ನರಿಯಳು ನಾನು ಮುನ್ನರಿಯೇ ವಸುಮತೀಶ್ವರ ಕುರುಹ ಬೆಸಸೆನೆ ಕುಸುಮ ಶರದಲ್ಲಿ ನೊಂದು ರಾಘವ ಬಿಸುಸುಯಿದು ಪರಿಮಿತದಿ ಪೆಣ್ಣಿನ ಚೆಲುವ ಬಣ್ಣಿಸಿದ. ಪ್ರಭೋ, ನಿನಗೆ ಪ್ರಣಾಮಗಳು. ಆದರೆ ಕಳೆದು ಹೋದ ಸೀತಾಮಾತೆಯು ಈ ಭೂಮಿಯ ಹೊರಗೆ ಇರಲಿ ಒಳಗೆ ಇರಲಿ ಎಲ್ಲೇ ಇದ್ದರೂ ಯಾರು ಅಡಗಿಸಿಟ್ಟರೂ ಹುಡುಕುತ್ತೇವೆ. ಆಕೆಗೆ ನನ್ನ ಪರಿಚಯ ಇಲ್ಲ, ನಾನು ಅವಳನ್ನು ತಿಳಿದಿಲ್ಲ. ಏನು ಹೇಳಲಿ, ಏನು ಮಾಡಲಿ? ರಾಮ, ನನಗೆ ಅವಳ ಪರಿಚಯವನ್ನು ಹೇಳುತ್ತೀಯಾ ಎಂಬುದಾಗಿ ಹೇಳ್ತಾ ಇದ್ದಾನೆ. ಇದುವರೆಗೆ ಕಾವ್ಯಯಾನ ಬತ್ತಲೇಶ್ವರ ಕವಿ ವಿರಚಿತ ಕೌಶಿಕ ರಾಮಾಯಣ ಕಾವ್ಯದ ವಾಚನ ವ್ಯಾಖ್ಯಾನದ 66ನೇ ಹೆಜ್ಜೆ ಪ್ರಸಾರವಾಯಿತು. ಇಂದಿನ ಕಾವ್ಯಯಾನದಲ್ಲಿ ವಾಚನಕಾರರಾಗಿ ಭಾಗವಹಿಸಿದವರು ಮಧೂರು ರಾಮಪ್ರಕಾಶ ಕಲ್ಲೂರಾಯ, ವ್ಯಾಖ್ಯಾನಕಾರರು ಪ್ರೊಫೆಸರ್ ಮಧೂರು ಮೋಹನ ಕಲ್ಲೂರಾಯ. ನಿರ್ಮಾಣ ಸಹಾಯ ಚೈತನ್ಯ ಪ್ರಶಾಂತ್. ಕಾರ್ಯಕ್ರಮ ನಿರ್ಮಾಣ ಲತೀಶ್ ಪಾಲ್ದಾನೆ.